ಈಗಾಗಲೇ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ನಲ್ಲಿ ಅಂದರೆ ಮತ ಎಣಿಕೆ ಏನು ನಡೀತಾ ಇದೆಯಲ್ಲ ಅದರಲ್ಲಿ ಒಂದಷ್ಟು ಹಾವಿ ಎಣಿ ಆಟ ಮುಂದುವರಿತಾ ಇದೆ. ಬಿಜೆಪಿ 44 ಜೊತೆಗೆ ಕಾಂಗ್ರೆಸ್ 39ಕ್ಕೆ ಇಳಿಕೆ ಆಗಿದೆ ಅನ್ನುವಂಥ ಅಂಶ ಸದ್ಯಕ್ಕೆ ಅಪ್ಡೇಟ್ ಆಗ್ತಾ ಇರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಿಜಕ್ಕೂ ಕೂಡ ಬಿಜೆಪಿ ಈ ಬಾರಿನೂ ಹರಿಯಾಣದ ಚುಕ್ಕಾಣಿಯನ್ನು ಹಿಡಿಯಲ್ವಾ ಇದೆಲ್ಲದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋದಕ್ಕಿಂತ ಬಿಜೆಪಿ ವಕ್ತಾರರಾಗಿರುವಂಥ ಎಚ್.ಎನ್. ಚಂದ್ರಶೇಖರ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಈಗಾಗಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮಧ್ಯೆ ಜಟಾಪಟಿ ಶುರುವಾಗಿದೆ. ಹಾಗಾದರೆ ಬಿಜೆಪಿನೇ ಮತ್ತೆ ತನ್ನ ಚುಕ್ಕಾಣಿಯನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಏನಾದರೂ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಾ ಅನ್ನುವಂಥ ಸಾಕಷ್ಟು ಕುತೂಹಲ ಇದೆ. ಸರ್, ಈಗ ಅಂಕಿಅಂಶಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿವರೆಗೂ ಕೂಡ ನಡೆದಂಥ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಒಂದಷ್ಟು ವಿರೋಧಿ ಅಲೆ ಇರೋದ್ರಿಂದ ರೈತರಿರ್ಬೋದು ಅಥವಾ ಜಾಟ್ ಸಮುದಾಯ ಇರ್ಬೋದು, ಸೈನಿಕರೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಬಿಜೆಪಿ ಗೆಲ್ಲಲ್ಲ, ಪೆಟ್ಟು ತಿನ್ನುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಈಗಿನ ಅಂಕಿಅಂಶ ನೋಡೋದಾದರೆ 3 ಕ್ಷೇತ್ರಗಳಲ್ಲಿ ಮಾತ್ರ ಡಿಸ್ಟೆನ್ಸ್ ಇದೆ. ಏನು ಹೇಳ್ತೀರಾ? ಅದೇ, ಇದಾಗಲೇ ಇದು 2 ಅವರ್ ಹಿಂದಿನ ರಿಸಲ್ಟು ಸ್ವಲ್ಪ ಅಪ್ಡೇಟ್ ಆಗಿ ಈಗ 50 ಕ್ಷೇತ್ರದಲ್ಲಿ ಬಿ ಜೆ ಪಿ ಮುಂದೆ ಇದೆ, 34 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು, 16-17 ಸೀಟ್ಗಳ ಡಿಫ್ರೆನ್ಸು. ಹಾವು ಹೇಣಿ ಜಿದ್ದಾಜಿದ್ದಿ ಅದು ಬರೀ TV5 ಸ್ಟುಡಿಯೋದಲ್ಲಿ ಬಿಟ್ಬಿಟ್ರೆ ಆಚೆ ಕಡೆಗೆ ಎಲ್ಲೂ ಇಲ್ಲ. ಆಚೆ ಕಡೆನಲ್ಲಿ ಸ್ಪಷ್ಟವಾದ ಬಹುಮತದಲ್ಲಿ ಮುಂದೆ ಹೋಗ್ತಾ ಇದೆ. ನಿಮಗೆ ಸ್ವಲ್ಪ ಅದು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕಾಂಗ್ರೆಸ್ ಸೋಲ್ತಾ ಇದೆ ಅಂತೇಳಿ. ನೋಡಿ, ಈ 2 ಚುನಾವಣೆಗಳ ರಿಸಲ್ಟ್ ನೋಡಿ, ಹರಿಯಾಣ ಆಗಲಿ ಅಥವಾ ಜಮ್ಮು ಕಾಶ್ಮೀರ ಆಗಲಿ, ಕಾಂಗ್ರೆಸ್ಸು ನಾಮಾವಶೇಷ ಆಗ್ತಾ ಇದೆ. ನೀವೇನೋ ಹೇಳ್ತಾ ಇದ್ರಿ ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ಬಂದಿದೆ ಅಂತ. ಕಾಂಗ್ರೆಸ್ ಎಲ್ಲರಿ ಬಂದಿರೋದಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಕಾಂಗ್ರೆಸ್ಗೆ ಬಂದಿದೆ. ಎಷ್ಟು ಸೀಟ್ ಗೊತ್ತಾ? ಕೇವಲ 9. ಬಟ್ ಬಿಜೆಪಿಗೂ ಏನು ಮುನ್ನಡೆ? ಒಂದು ನಿಮಿಷ ಕೇಳಿಲಿ. ಬಿಜೆಪಿಗೆ ಬಂದಿದ್ದು 28. 9 ದೊಡ್ಡದ 28 ದೊಡ್ಡದ? 70 ವರ್ಷದಿಂದ ಆಳ್ಕೊಂಬಂದಿರೋ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇರ್ತಕ್ಕಂಥ ದೊಡ್ಡ ಪಾರ್ಟಿ. ಕಾಶ್ಮೀರಲ್ಲಿ ಇದ್ದೀವಿ, ಜಮ್ಮುನಲ್ಲಿ ಇದ್ದೀವಿ ಅನ್ನೋರಿಗೆ ಜಮ್ಮುನಲ್ಲಿ 7 ಸೀಟ್ ಬರ್ತಾ ಇದೆ, ಇದರಲ್ಲಿ ಕಾಶ್ಮೀರದಲ್ಲಿ 2 ಸೀಟ್ ಬರ್ತಾ ಇದೆ. ಒಟ್ಟು 9, ಡಬಲ್ ಡಿಜಿಟು ಇಲ್ಲ, 10 ಇಲ್ಲ. ಅವ್ರು ಯಾರು ನ್ಯಾಷನಲ್ ಕಾನ್ಫರೆನ್ಸ್ ಅವ್ರು ಹೋಗ್ತಾರೆ, ಅವ್ರು ಬೆನ್ನ ಮೇಲೆ ಕೂತ್ಕೊಂಡು ಸವಾರಿ ಮಾಡಿಕೊಂಡು ಕಪ್ಪೆ ಥರ ಹೋಗ್ತಾ ಇದ್ದಾರೆ. ಬಿಟ್ಟರೆ ನಿಜವಾದ ತಾಕತ್ತಿಂದ ಹೋಗ್ತಾ ಇರ್ತಕ್ಕಂಥ ಬಿಜೆಪಿ ಕಳೆದ ಬಾರಿ 28 ತಗೊಂಡಿತ್ತು. ಈ ಬಾರಿನೂ ಮುಂದೆ ನೋಡಿ, ಇನ್ನು ರಿಸಲ್ಟಲ್ಲಿ ಇನ್ನೂ ಒಳ್ಳೆ ಸ್ಥಾನಕ್ಕೆ ಹೋಗುತ್ತೆ. ಹರಿಯಾಣದಲ್ಲಿ ಈಗಾಗಲೇ ಡಿಸಿಸಿವ್ ಆಗಿ ಡಿಸಿಷನ್ ಬಂದ್ಬಿಟ್ಟಿದೆ. 50 ಸೀಟ್ ಕ್ರಾಸ್ ಆಗಿದೆ. ಒಳ್ಳೆ ಮ್ಯಾಂಡೇಟಲ್ಲಿ ನಾವು ಗೆಲ್ತಾ ಇದ್ದೇವೆ. ಯಾವ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಎಲೆಕ್ಷನ್ ಮಾಡ್ತಕ್ಕಂತಹ ಒಂದು ಕೆಟ್ಟ ಹುನ್ನಾರಕ್ಕೆ ಕಾಂಗ್ರೆಸ್ ಹೋಯಿತು. ಅದಕ್ಕೆ ಅಲ್ಲಿನ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ, ಒಳ್ಳೆ ಬುದ್ಧಿ ಕಲಿಸಿದ್ದಾರೆ. ಇವತ್ತು ನೋಡಿ, ಹೂಡಾ ಅವರೇ ಭೂಪೇಂದ್ರ ಹೂಡಾ ಅವರೇ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಯಾರು ದೊಡ್ಡ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದ್ರಿ. ಆಮೇಲೆ ವಿನೇಶ್ ಪೊಗೇಟು ಅವ್ರ ಪಾಪ ಅವ್ರಿಗೆ ಆಡ್ತಾ ಇರೋರನ್ನ ಕರ್ಕೊಂಬಂದ್ಬಿಟ್ಟು ಅವ್ರನ್ನೂ ತಲೆ ಕೆಡಿಸಿ ಅವ್ರನ್ನ ಹಾಕಿದ್ರೆ ಅವರು ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಸುರ್ಜಿತ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕದ ಉಸ್ತುವಾರಿಗಳು, ಧೀಮಂತ ನಾಯಕರು, ಅವ್ರ ಮಗ ಆದಿತ್ಯ ಕೂಡ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಶೋಚನೀಯ ಪರಿಸ್ಥಿತಿಗೆ ಕಾಂಗ್ರೆಸ್ ಹೋಗಿದೆ. 3ನೇ ಬಾರಿಗೂ ಅತಿ ದೊಡ್ಡ ಗೆಲುವು ಬಿ ಜೆ ಪಿಗಾಗಿದೆ. ಯಾಕೆ ಅಂತ ಹೇಳಿದ್ರೆ, ನೀವು ಆಗ್ಲಿಂದ ಏನೇನೋ ಹೇಳ್ತಾ ಇದ್ರಲ್ಲ, ರೈತರು ವಿರೋಧ ಇದ್ದರು, ಏನೋ ಜಾಟರು ವಿರೋಧ ಇದ್ದರು, ಯುವಕರು ವಿರೋಧ, ಮತ್ತು ಓಟ್ ಯಾರು ಹಾಕಿದ್ದಾರೆ? ಯಾರು ಓಟ್ ಹಾಕಿದ್ದಾರೆ? ತಡಿ ಒಂದು ನಿಮಿಷ, ಫುಲ್ ಆಗಿಲ್ಲ ನಂದು. ಆಮೇಲೆ ನೋಡಿ, ಈಗ ಇನ್ನು ಕೆಲವೇ ತಿಂಗಳ ಕೆಳಗಡೆ ಇಲ್ಲದಂತಹ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಬಂದಿದ್ದ ಓಟ್ಗಳು ಎಷ್ಟು ಹೇಳಿ? 46.11 ಅಷ್ಟು ಮ್ಯಾಸಿವ್ ಮ್ಯಾಂಡೇಟು. ಅವತ್ತು ಕೂಡ ಜನ ನಮಗೆ ಬೆಂಬಲಿಸಿದ್ರು. ಅಕ್ರಾಸ್ ದ ಕ್ಯಾಸ್ಟ್, ಅಕ್ರಾಸ್ ದ ಏಜ್, ಜಾಟರು, OBC ಸಮುದಾಯದವರು, SC ಸಮುದಾಯದವರು ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಟ್ಟಿದ್ದರು. ಇವತ್ತೂ ಕೂಡ ಇಡೀ ಹರಿಯಾಣ ಬಿ ಜೆ ಪಿ ಜೊತೆಗೆ ನಿಂತಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲೂ ಕೂಡ ಬರ್ತಕ್ಕಂಥ ಸಮಯದಲ್ಲಿ ನೀವು ನೋಡ್ತಾರೆ, ಕೆಲವೇ ಗಂಟೆಗಳಲ್ಲಿ ವಾತಾವರಣ ಭಾಳ ಬದಲಾವಣೆ ಆಗುತ್ತೆ. ಒಂದು ಒಳ್ಳೆ ಡಿಸಿಸಿವ್ ಜಾಗದಲ್ಲಿ ನಾವು ಕೂತಿದ್ದೀವಿ. ಜೊತೆಗೆ ಇದು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ಸು ಅದು ಸಮಾಧಿ ಸ್ಥಿತಿ ತಲುಪೋದಕ್ಕೆ ಏನೇನು ಮಾಡಬೇಕು, ಅದು ಮೊದಲನೇ ಮಳೆ ಇವತ್ತಾಗಲೇ ಹೊಡೆದ್ಬಿಟ್ಟಿದೆ 2024ರಲ್ಲಿ ಹರಿಯಾಣ.